84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಇನ್ನು 3-4 ತಿಂಗಳಿಂದ ಬಾರದ ಗೃಹಲಕ್ಷ್ಮಿ ಹಣ ಸಿದ್ದು ಸರ್ಕಾರದ ನಡೆಗೆ ಮಹಿಳೆಯರಿಂದ ಆಕ್ರೋಶ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ತಿಂಗಳಿಗೆ ಮನೆ ಬಾಗಿಲಿಗೆ ಬರೋ ಹಣವನ್ನ ಪಡೆದುಕೊಳ್ಳಲು ಸಲುವಾಗಿ ನಾ ಮುಂದು ತಾ ಮುಂದು ಅಂತ ಸರ್ತಿ ಸಾಲಲ್ಲಿ ನಿಂತು ಅಪ್ಲಿಕೇಶನ್ ಹಾಕಿದ್ರು ಹೆಣ್ಮಕ್ಳು. ಅದರಂತೆ ಮನೆಯ ಒಡ್ತಿಗೆ ಹಣ ಬಂದು ಅಕೌಂಟ್ಗೆ ಬರ್ತಿದ್ದು. ಆದರೆ ಇದೀಗ ಮತ್ತೆ ಇಡೀ ರಾಜ್ಯದ ಮಹಿಳೆಯರು ಸರ್ಕಾರದ ವಿರುದ್ಧ ಸೆಡೆದಿದ್ದಾರೆ. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದ್ ಆಗಿದೆ. 2,000 ರೂಪಾಯಿ ಹಣ ಬಾರದೇ ಇರೋ ಕಾರಣ ನಾರಿಯರು ಸರ್ಕಾರದ ವಿರುದ್ಧ ಸೆಡೆದಿದ್ದಾರೆ. 3 ತಿಂಗಳಿಂದ ಬ್ಯಾಂಕ್ ಅಲ್ಲಿದ್ರು ಹಣ ಮಾತ್ರ ಜಮೆ ಆಗಿಲ್ಲ. ಹಣ ಬಾರದಕ್ಕೆ ಹಲವು ಜಿಲ್ಲೆಯ ಮಹಿಳೆಯರು ಕಣ್ಣೀರಾಗ್ತಿದ್ದಾರೆ. ಮನೆ ಬಾಡಿಗೆ, ಆಸ್ಪತ್ರೆ, ಇತರೆ ಖರ್ಚಿಗಾಗಿ ಬಳಕೆ ಆಗ್ತಿದೆ ಹಣ. ಈಗ ಬಾರದಿದ್ದಕ್ಕೆ ಮಹಿಳೆಯರು ಕಂಗಲಾಗಿದ್ದಾರೆ. ಹೀಗಾಗಿ ರಾಜ್ಯದ ಮಹಿಳೆಯರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹಣ ಕೊಡ್ತಿದ್ದೇವೆ ಅಂತ ಸರ್ಕಾರ ಸಬೂಬು ಹೇಳ್ತಿದೆ ಅನ್ನೋದು ಕೆಲವರ ವಿಪಕ್ಷಗಳ ಆರೋಪ. ಇನ್ನು ಈ ಸಂಬಂಧಪಟ್ಟಾಗೆ ವಿಪಕ್ಷದವರು ಕೂಡ JDS ಹಾಗೂ BJಪಿಯವರು ಕೂಡ ಟೀಕೆ ಮಾಡ್ತಿದ್ದಾರೆ. ಹಣ ಹಾಕ್ತೀವಿ ಅನ್ನೋದು 3 ತಿಂಗಳಿಗೋ 4 ತಿಂಗಳಿಗೋ ಹಾಕೋದು, ಜನಕ್ಕೆ ತೊಂದರೆ ಕೊಡೋದು ಯಾಕೆ ಅಂತ. ಇನ್ನು ಕೆಲವು ತಿಂಗಳಿಂದ ಅನ್ನಭಾಗ್ಯ ಅಕ್ಕಿ ಹಣ ಹಾಗೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕೇಳಿದಾಗ 3 ತಿಂಗಳಿಂದ ಬಂದಿಲ್ಲ, ಈ ಹಣವನ್ನು ನಾವು ಹಾಕ್ತೇವೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ನಾವು ನೋಡಿದಂಗೆ ನಡಿತೀವಿ, ಹಾಕ್ತೀವಿ ಅಂತ. ಆದರೆ ಗೊತ್ತಿರಲಿ, ಬೆಳಗ್ಗೆ ಊಟ ಬೆಳಗ್ಗೆಗೆ, ಮಧ್ಯಾಹ್ನದ ಊಟ ಮಧ್ಯಾಹ್ನಕ್ಕೆ, ರಾತ್ರಿ ಊಟ ರಾತ್ರಿಗೆ ಹಾಕ್ಬೇಕು. ಇವತ್ತು ಬೆಳಗ್ಗೆದ ಕೊಡದೆ, ಮಧ್ಯಾಹ್ನನೂ ಕೊಡದೆ, ರಾತ್ರಿಗೆ ಒಟ್ಟಿಗೆ 3 ಹೊತ್ತೊಂದು ಕೊಟ್ಟರೆ ಒಂದೊತ್ತು ಮಾತ್ರ ತಿನ್ನೋಕ್ಕೆ ಸಾಧ್ಯ. ಹಣ ಅಂದಾಗ ಅವತ್ತಿನ ಅನಿವಾರ್ಯತೆ, ಚೀಟಿ ಕಟ್ಟಬೇಕು, ಸಂಘಕ್ಕೆ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಔಷಧಿ ತರಬೇಕು, ಅವೆಲ್ಲ ಇರ್ತವೆ ಕಮಿಟ್ಮೆಂಟ್ಗಳು. ಯಾಕೆಂದರೆ ಬರುತ್ತೆ ಅನ್ನೋ ಗ್ಯಾರಂಟಿ ತಾನೆ, ಗ್ಯಾರಂಟಿ. ಆ ಗ್ಯಾರಂಟಿ ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅದೇ ಸಮಸ್ಯೆ. ಬಟ್ ಹೇಗಿದ್ರೂ ಕೊಡ್ತಾರೆ, ಯಾಕೆ ತಡ ಅಂತ. ಕೊಡದೆ ವಂಚನೆ ಮಾಡಿದವ್ರು ಓಕೆ, ಕೊಟ್ಬಿಟ್ಟು ಯಾಕೆ ಬಯಸ್ಕೋಬೇಕು ಜನಗಳ ಹತ್ರ? ಕೊಡದೆ ಬಯಸ್ಕೊಳ್ಳೋದು ಒಂಥರ, ಕೊಡ್ತಾನೂ ಯಾಕೆ ಬಯಸ್ಕೋಬೇಕು ಅಂತ. ಇನ್ನೂ ಒಂದು ಯಾರೋ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತಿಲ್ಲ ಅಂತ ಕಾಣುತ್ತೆ ಸಂಬಂಧಪಟ್ಟವರು. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.